ಅಯೋಧ್ಯೆಯ ಹೊರವಲಯದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ಆರಂಭವಾಗಿರುವ ಧಾರ್ಮಿಕ ವಿಧಿವಿಧಾನಗಳ ನಡೀತಾ ಇರುವಂತಹ ಜಾಗದಲ್ಲಿ ನಾನಿದ್ದೀನಿ. ಇಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪುರೋಹಿತರು, ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿರುವ 150ಕ್ಕೂ ಹೆಚ್ಚು ಪುರೋಹಿತರು ಹೋಮ ಹವನ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಅಯೋಧ್ಯೆಯ ಹೊರವಲಯದಲ್ಲಿ ಒಂದು ರೀತಿಯಲ್ಲಿ ತಾತ್ಕಾಲಿಕವಾದ ಊರೊಂದನ್ನು ನಿರ್ಮಿಸಲಾಗಿದೆ, ಟೆಂಟ್ ಸಿಟಿಯೊಂದನ್ನು ನಿರ್ಮಿಸಲಾಗಿದೆ ಅಂತ ಹೇಳಬಹುದಾದಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವ ಧಾರ್ಮಿಕ ವಿಧಿವಿಧಾನದ ಕಾರ್ಯಕ್ರಮ ಇದು. ಈ ಚಳಿಯ ಮಧ್ಯದಲ್ಲಿ ಸಾವಿರಾರು ಸಂಖ್ಯೆಯ ಜನ ಇಲ್ಲಿ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ರಾಮಾಯಣದ ಹಲವು ಘಟನೆಗಳನ್ನ ನಿರೂಪಿಸುವಂತ ಒಂದು ಶೋ ರೀತಿಯಲ್ಲಿ ಕೂಡ ಇಲ್ಲಿ ಮಾಡಲಾಗಿದೆ. ಸಾವಿರಾರು ಜನರ ಸಮ್ಮುಖದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ನಡೀತಾ ಇರುವ ಧಾರ್ಮಿಕ ವಿಧಿವಿಧಾನಗಳು ಇವತ್ತಷ್ಟೇ ಆರಂಭಗೊಂಡಿದೆ.